ಹಂಗೆ ಎಸಿತಾ ಇದ್ದೀರಾ ಅಂತ. ಸೊ ಅಂದ್ರೆ ಆತರ ಒಂಥರ ಕ್ಯೂಟ್ ಆಗಿರ್ಬೇಕು ಅಂತ ನಂಗೆ ಆಸೆ ಇದೆ. ಸೊ ಅದಕ್ಕೆ ನನ್ಗೆ ಸಿಕ್ಕಿದ್ರೆ ಆದ್ರೆ ಆತರ ನನ್ಗೆ ಅಡ್ಜಸ್ಟ್ ಹಾಕೊಂಡು ಆತರ ಇರುವಂತ ಹುಡುಗನ ಮದ್ವೆ ಆಗ್ಬೇಕು, ಇಲ್ಲ ಅಂದ್ರೆ ಮದ್ವೆ ಆಗ್ಬಾರ್ದು ಅಂತಿದ್ದೀನಿ ಸೀರಿಯಸ್ಲಿ. ನಾನೊಂದಷ್ಟು ಜನರ ಹೆಸರು ಹೇಳ್ತೀನಿ, ಹೆಸರಾಂತ ನಟರು. ಸೊ ನಿಮಗೂ ಕೂಡ ಒಂದಷ್ಟು ಆಸೆ ಇರುತ್ತೆ, ಈ ನಟರ ಜೊತೆಗೆ ಸ್ಕ್ರೀನ್ ಶೇರ್ ಮಾಡಬೇಕು, ತೆರೆ ಮೇಲೆ ಕಾಣಿಸ್ಕೋಬೇಕು ಅಂತೇಳಿ. ಸೊ ಆ ನಟರು ಅಂದ ತಕ್ಷಣ ಒಂದ್ ವರ್ಡ್ ಅಲ್ಲಿ ನಿಮ್ಗೆ ಏನ್ ನೆನಪಾಗುತ್ತೆ? ಸೊ ದರ್ಶನ್ ಅವರು. ಆಕ್ಚುಲಿ ಹೇಳ್ಬೇಕು ಅಂದ್ರೆ ದರ್ಶನ್ ಅಂತ ಹೇಳಿದ ತಕ್ಷಣ ಅವ್ರ ಖಡಕ್ ಡೈಲಾಗು, ನೇರ ನುಡಿ ನಂಗೆ ತುಂಬಾ ಇಷ್ಟ ಆಗುತ್ತೆ. ಯಾರಿಗೂ ಕೇರೆ ಮಾಡಲ್ಲ ಗೊತ್ತಾ. ನನ್ ಕೆಲವೊಂದ್ಸರಿ ಎಷ್ಟೊಂದ್ಸರಿ ಅಂತ ಅನ್ಸುತ್ತೆ ದರ್ಶನ್ ಸರ್ ನೋಡಿದಾಗ, ಆ ತರ ಧೈರ್ಯ ಅಂಡ್ ಅದ್ ನನಗ್ ಸ್ವಲ್ಪ ಬೇಕು ಅಂತ ಅನ್ಸುತ್ತೆ ಸೀರಿಯಸ್ಲಿ. ಜೊತೆಗೆ ಸುದೀಪ್ ಸರ್ ಸ್ಟೈಲ್, ಯಾರನ್ನೇ ಕೇಳಿದ್ರು ಹೇಳೋದಷ್ಟೇನೆ ಸುದೀಪ್ ಸರ್ ಸ್ಟೈಲ್ ನನ್ಗೆ ಸಿಕ್ಕಾಪಟ್ಟೆ ಇಷ್ಟ. ಯಶ್ ಅವರು. ಯಶ್ ಅವ್ರು ಅಂತ ಬಂದಾಗ ನೀವ್ ಹೇಳ್ದೆ ಗೊತ್ತಾ ಅವಾಗ್ಲೇನೆ ಏನು ಅಂತ ಹೇಳಿದ್ರೆ, ನಿಮ್ಗೆ ಯಾವ ತರ ಹುಡುಗ ಬೇಕು ಅಂತ ಹೇಳ್ಕೊಂಡು ರಾಧಿಕಾ ಅವರನ್ನ ಎಷ್ಟು ಪ್ರೀತಿಯಿಂದ ನೋಡ್ಕೋತಾರಲ್ವಾ. ಸೊ ಅದಕ್ಕೆ ಅಂಡ್ ಅವರು ಆ ಫ್ಯಾಮಿಲಿಯಲ್ಲಿ ಅಂಡ್ ಹೀರೋ ಅಂತ ಬಿಟ್ಬಿಟ್ಟು ಫ್ಯಾಮಿಲಿಯಲ್ಲಿ ಅವ್ರ ತರ ತುಂಬಾ ಕೇರ್ ಅಂಡ್ ಲವ್, ಅದು ತುಂಬಾ ಇಷ್ಟ ಆಗುತ್ತೆ ನನಗೆ. ಧ್ರುವ ಸರ್ಜಾ, ರಗಡ್. ದುನಿಯಾ ವಿಜಯ್ ಅವರು. ದುನಿಯಾ ವಿಜಯ್ ಆಕ್ಚುಲಿ ಹೇಳ್ಬೇಕು ಅಂತ ಹೇಳಿದ್ರೆ ಏನ್ ಹೇಳುದು, ಅವ್ರೊಂಥರ ಅಂದ್ರೆ ಸ್ಫೂರ್ತಿ ಅಂತ ಹೇಳ್ಬೋದು. ಅಂದ್ರೆ ಅವರು ಒಂದು ಸೈಡ್ ಆಕ್ಟರ್ ಆಗ್ಬಿಟ್ಟು ಅಥವಾ ಬೇರೆ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡಿ, ಅಂದ್ರೆ ಪ್ರೊಡಕ್ಷನ್ ಎಲ್ಲ ವರ್ಕ್ ಮಾಡಿ ಅಷ್ಟೊಂದು ಕಷ್ಟಪಟ್ಟು ಇವತ್ತು ಈ ಮಟ್ಟಿಗೆ ಒಂದು ಸಾಧನೆ ಮಾಡಿದಾರಲ್ವಾ. ಅದಕ್ಕೆ ಅದು ಒಂದ್ ವರ್ಷದಲ್ಲಿ ಆಗಿರುವಂತದಲ್ಲ. ಇವಾಗ ನಾವು ಟ್ರೆಂಡ್ ಅಲ್ಲಿ ಅವ್ರು ಹೇಗಿದ್ದಾರೆ ಅಂತ ಹೇಳ್ಕೊಂಡು ನೋಡ್ತೀವಿ, ಬಟ್ ಅವ್ರ ಹಿನ್ನೆಲೆನ ನಾವು ಜಾಸ್ತಿ ಮೆಲ್ಕ್ ಹಾಕಲ್ಲ. ಸೊ ಅವ್ರ ಹಿನ್ನೆಲೆಯನ್ನ ನೆನ್ಸ್ಕೊಂಡಾಗ ನಿಜವಾಗ್ಲೂ ರಿಯಲಿ ಗ್ರೇಟ್ ಅಂತ ಅನ್ಸುತ್ತೆ. ಬಿಕಾಸ್ ಯಾಕಂದ್ರೆ ನಾನು ಕೂಡ ಒಂದು ಬಡ ಕುಟುಂಬದಿಂದ ಅಥವಾ ಒಂದು ಹಳ್ಳಿಯಿಂದ, ಲೈಕ್ ಅಂದ್ರೆ ಅಮ್ಮ ಅಪ್ಪ ಎಲ್ಲ ಹಳ್ಳಿ ಆ ಕಡೆ ಇರೋರೆ. ನಾನಿವಾಗ ಸಿಟಿಯಲ್ಲಿ ಇರ್ಬೋದು, ಬಟ್ ಆತರ ಒಂದ್ ಬಡ ಕುಟುಂಬದಿಂದ ಬಂದು ಇವಾಗ ಏನೋ ಒಂದು ಸಾಧನೆ ಮಾಡಿ ಒಂದು ಎತ್ತರ ಸ್ಥಾನಕ್ಕೆ ಬರ್ತಾ ಇದೀವಿ. ಸೊ ಅವ್ರು ನನಗೆ ಸ್ಫೂರ್ತಿ ಅಂತ ಅನ್ಸ್ಕೊಳ್ತಾರೆ. ಗಣೇಶ್ ಅವರು. ಗೋಲ್ಡನ್ ಸ್ಟಾರ್ ಗಣೇಶ್ ಯಾವಾಗ್ಲೂ ಗೋಲ್ಡನ್ ಹಾರ್ಟೇನೆ. ಬಿಕಾಸ್ ನನ್ಗೆ ಮೊದ್ಲು ನಾನು ಅವ್ರದ್ದು ಚಲುವಿನ ಚಿತ್ತಾರ ಮೂವಿ ಬಂದಾಗ ನಾನು ಅವಾಗ ಲೈಕ್ ಸ್ಕೂಲು ಇಲ್ಲ ಅಂತ ಅನ್ಸುತ್ತೆ, 6th 7th ಅಂತ. ನೀವು ಅವಾಗ ಈಗ ಏಜ್ ಎಲ್ಲ ಕ್ಯಾಲ್ಕುಲೇಟ್ ಮಾಡ್ಬೇಡಿ ಇವಾಗ ಹೇಳ್ತಾ ಇರ್ಬೇಕಾದ್ರೆ. ಸೊ ಆವಾಗ ಅವ್ರ ಸಾಂಗಿಗೆ ಉಲ್ಲಾಸದ ಹೂ ಮಳೆ ಆ ಸಾಂಗಿಗೆ ಡ್ಯಾನ್ಸ್ ಮಾಡಿದ್ದೆ, ನಂದು ರಿಂಕಲ್ ಹೇಡ್ಸ್ ಅಲ್ವಾ. ಸೊ ಅವಾಗೆಲ್ಲ ನನ್ಗೆ ಆ ರೇಂಜಿಗೆ ರೇಗ್ಸೋರು. ಬಟ್ ಅವತ್ತಿಂದ ನನ್ಗೆ ಅವರು ತುಂಬಾ ಕ್ರಶ್ ಅಂತ ಆದ್ರು. ಇದ್ರ ಜೊತೆಗೆ ಪ್ರಥಮ್ ಅವರು. ಪ್ರಥಮ್ ಸರ್ ಬಗ್ಗೆ ಏನ್ ಹೇಳೋದು ಸರ್, ನೀವು ಮಾತಾಡೋದನ್ನ ಸ್ವಲ್ಪ ಕಡಿಮೆ ಮಾಡಿ, ಎಕ್ಸ್ಪ್ರೆಷನ್ ಸ್ವಲ್ಪ ಜಾಸ್ತಿ ಕೊಡಿ ಅಂತ ಹೇಳ್ತೀನಿ. ಬಿಕಾಸ್ ಯಾಕಂದ್ರೆ ಅವರು ಮಾತಾಡಕ್ ಸ್ಟಾರ್ಟ್ ಮಾಡಿದ್ರೆ ನಿಲ್ಸದೇ ಇಲ್ಲ. ಬಟ್ ಏನೋ ಹೇಳ್ತಾರಲ್ಲ FM ರೇಡಿಯೋ ತರ. ಸೊ ಸ್ವಲ್ಪ ನಮಗ್ ಮಧ್ಯದಲ್ಲಿ 1 ನಿಮಿಷ ಅವಕಾಶ ಕೊಟ್ರೆ ನಾವು ಸ್ವಲ್ಪ ಮಾತಾಡ್ತೀವಿ ಅಂತ. ಈ ಕಲಾವಿದ್ರನ್ನ ಹೊರತುಪಡಿಸಿ ಇನ್ನೊಬ್ಬ ಕಲಾವಿದ್ರು ಇದ್ದಾರೆ, ಪ್ರವೀಣ್ ಕುಮಾರ್ ಸಲಗ್ನಳ್ಳಿ ಅನ್ನೋರು. ಅವರು ಅಂದ್ರೆ ಒಂದೇ ಸರಿ ಹೇಳ್ಬಿಟ್ಟೆ, ಎಕ್ಸ್ಪ್ರೆಷನ್ ಅಲ್ಲೇ ಕೊಟ್ಬಿಟ್ಟೆ, ಆತರ ಹಾಟ್ ಹಾಟ್ ಹಾಟ್. ಇದ್ರ ಜೊತೆಗೆ ಈಗ ಹೊಸ ವರ್ಷ ಬರ್ತಾ ಇದೆ. ಸೊ ಫೈನಲಿ ನಿಮ್ಮ ಗೋಲ್ ಏನು ಅಂತ ಹೇಳಿದ್ರೆ, ಎಲ್ಲೇ ಹೋದ್ರು ಲಾಸ್ಟ್ ಅಲ್ಲಿ ಪ್ರವೀಣ್ ಅಂತ ತಕೊಂತಿದ್ರೆ, ಯಾಕೆ ಈ ಪ್ರವೀಣ್ ಅಂತ ಹೆಸರು ಸಿಕ್ಕಾಪಟ್ಟೆ ಕಿವಿಯಲ್ಲಿ ಕೇಳಿಸ್ತಾ ಇದೆ. ಅದು ನಿಮ್ಮ ಸ್ಟುಡಿಯೋ ಬಂದಾದ್ಮೇಲಂತೂ ಇನ್ನು ಜಾಸ್ತಿ ಕೇಳಿಸ್ತಾ ಇದೆ. ನಾನು ಹೋಗೋ ತನಕ ಕೇಳಿಸ್ತಾ ಇರುತ್ತೆ ಅಂತ ಅನ್ಸುತ್ತೆ. ಇದ್ರ ಜೊತೆಗೆ ಫೈನಲಿ ಕೊನೆ ಪ್ರಶ್ನೆ. ಸೊ 2025 ಕಳೆದು ಬಿಟ್ರಿ. ಸೊ 26 ಕಾಲಿಕ್ತಾ ಇದ್ದೀರಾ. ಸೊ ಏನ್ ಮಾಡ್ಬೇಕಿತ್ತು, ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಪ್ರವೀಣ್ ಅವ್ರ ಹೆಸರು ನಂಗೆ ಸ್ವಲ್ಪ ಇಟ್ಕೊಳ್ಳೋಣ ಅಂತ ಅನ್ಕೊಂಡಿದೀನಿ. ಸಾರಿ, ಕಿಡಿಂಗ್ ಮಾಡಿದೆ. ಸೊ ಗೊತ್ತಿಲ್ಲ ನನ್ಗೆ ಒಂದೊಂದ್ ಎಲ್ಲರಿಗೂ ಹೊಸ ವರ್ಷ ಅಂತ ಬಂದಾಗ ಸೆಲೆಬ್ರೇಷನ್ ಹೆಂಗ್ ಮಾಡೋಣ, ಎಲ್ಲೋಗೋಣ ಅದಿದು ಅಂತ ಫೀಲ್ ಆಗುತ್ತೆ. ಬಟ್ ನನ್ಗೆ ನನ್ ಬರ್ಡೇ ಬಂದಾಗ್ಲೂ ಕೂಡ, ಆಮೇಲೆ ನ್ಯೂ ಇಯರ್ ಬಂದಾಗ್ಲೂ ಕೂಡ ಏನ್ ಕಿತ್ತದವಾಕದೆ ಈ ವರ್ಷ ಅಂತ ಹೇಳ್ಕೊಂಡು ನಾನು ಎನ್ಸ್ಕೊಂತೀನಿ. ಆತರ ನೋಡಿದಾಗ ನಿಜವಾಗ್ಲೂ 2025 ಅಲ್ಲಿ ಆಕ್ಸಿಡೆಂಟು ಅದು ಇದು ಎಲ್ಲ ಆಯ್ತು. ಬಟ್ ನಾನು ಜಾಸ್ತಿ
ಅಂದ್ರೆ ಗುರಿ ಕಡೆ ಜಾಸ್ತಿ ಗಮನ ಕೊಡಕ್ಕಾಗಿಲ್ಲ. ಬಟ್ ಅದೇ ಹಳ್ಳಿ ಪವರ್ ಅಂತ ಹೇಳೋದು ನಂಗೆ ತುಂಬಾ ದೊಡ್ಡ ಹೆಸರು ತಂದು ಕೊಟ್ಟಿದೆ. ಅದೊಂದು ಬಿಟ್ರೆ ಮತ್ತೆ ಬೇರೆದೇನೂ ಇರ್ಲಿಲ್ಲ. 2026 ಅಲ್ಲಿ 25 ಅಲ್ಲಿ ಏನೇನ್ ಮಾಡಕ್ಕಾಗಿಲ್ವೋ ಪ್ರತಿಯೊಂದನ್ನು ಕೂಡ ಮಾಡೋಣ. ನೆಕ್ಸ್ಟ್ 2026 ಮುಗಿಯೋದ್ರೊಳಗಡೆ ಒಂದಿಷ್ಟು ಡ್ರೀಮ್ ಇದೆ, ಅದೆಲ್ಲ ಮುಗಿಸೋಣ ಅಂತಿದೀನಿ. ಇದ್ರ ಜೊತೆಗೆ ನಿಮ್ದು ಹೇರ್ಸು ವಿಗ್ಗು ಅಂತ ಹೇಳ್ತಾರೆ, ನಿಜನಾ? ಒಂದ್ ಸ್ವಲ್ಪ ಹಿಂಗ್ ಹೇಳಿದ್ ನೋಡಿ. ಇಲ್ಲ, ಅದು ಹಂಗೆ ಕಾಣಿಸುತ್ತೆ. ಎಲ್ಲರೂ ತುಂಬಾ ಹೇರ್ ಸ್ಟೈಲ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾರೆ. ವಿಗ್ ಅಂತೂ ಅಲ್ಲ, ಇದು ನನ್ನ ಒರಿಜಿನಲ್ ಹೇರು. ಚಿಕ್ಕವಳಿಂದನೂ ಕೂಡ ಇದೇ ತರ ಇರೋದು. ಸ್ವಲ್ಪ ಎಳ್ದ್ಬಿಟ್ಟು ನೋಡಿ, ಗೊತ್ತಾಗುತ್ತೆ. ನೋವಾಗುತ್ತೆ ಅಂತನಾ? ಓಕೆ ಮ್ಯಾಮ್, ಒಳ್ಳೇದಾಗ್ಲಿ. ನಿಮ್ಮ ಮುಂದಿನ ಜೀವನ ಯಶಸ್ವಿ ಆಗ್ಲಿ, ಸಕ್ಸಸ್ ಆಗ್ಲಿ, ಇಡೀ ಕರ್ನಾಟಕವನ್ನ ರಂಜಿಸುವಂತ ಆಸಕ್ತಿ ಭಗವಂತ ನಿಮಗೆ ಕೊಡ್ಲಿ. ಥ್ಯಾಂಕ್ ಯು ಸೋ ಮಚ್. ಇವತ್ತೊಂದಿನ ನಿಮ್ಮನ್ನೇ ರಂಜಿಸಿದೀನಿ, ಮತ್ತೆ ಇಡೀ ಕರ್ನಾಟಕ ರಂಜಿಸಲ್ಲ. ಬಟ್ ಏನಂದ್ರೆ ಇಡೀ ಕರ್ನಾಟಕಕ್ಕೆ ಈ ಮೂಲಕ ಹೇಳೋದು ಏನು ಅಂದ್ರೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಅದ್ರ ಜೊತೆಗೆ ನನ್ನನ್ನ ನಿಮ್ ಮನೆ ಮಗಳಾಗಿ ಸ್ವೀಕರಿಸಿದೀರಾ ಅಂಡ್ ಅಷ್ಟು ಪ್ರೀತಿ ತೋರಿಸಿದೀರಾ. ಅದು ನನ್ಗೆ ಮಾತುಗಳೇ ಬರ್ತಾ ಇಲ್ಲ, ವರ್ಡ್ಸ್ಗಳೇ ಬರ್ತಾ ಇಲ್ಲ. ಬಿಕಾಸ್ ಯಾಕಂದ್ರೆ ಆ ಫೀಲಿಂಗ್ಸ್ ಇಲ್ಲಿದೆ. ಸೊ ಥ್ಯಾಂಕ್ ಯು ಸೋ ಮಚ್. ಹೀಗೆ ಪ್ರೀತಿ ತೋರಿಸ್ತಾ ಇರಿ. ಯಾವಾಗ್ಲೂ ನಿಮ್ಮ ಆಶೀರ್ವಾದ ಸದಾ ನನ್ಗಿರ್ಲಿ. ಹಾಗೆ ಹೀಗೆ ಪ್ರೀತಿ ತೋರಿಸ್ತಾ ಇರಿ. ನಿಮ್ಮ ಆಶೀರ್ವಾದ ಕೂಡ ಸದಾ ಇರ್ಲಿ. ಥ್ಯಾಂಕ್ ಯು. ಇದ್ರ ಜೊತೆಗೆ ಕೊನೆ ಪ್ರಶ್ನೆ ಮರೆತುಬಿಟ್ಟೆ, ಕೇಳ್ಬೇಕು ಅನ್ನಿಸ್ತು. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ನಟಿಯರಿಗಾಗಿರ್ಬೋದು, ಸ್ಟಾರ್ಸ್ ಗಳಿಗಾಗಿರ್ಬೋದು ನೆಗೆಟಿವ್ ಕಮೆಂಟ್ ಮಾಡ್ತಾರೆ, ಬಟ್ಟೆ ಬಗ್ಗೆ ಆಗಿರ್ಬೋದು, ಅವರ ನಡವಳಿಕೆ. ಇದು ಹೆಂಗ ಅನ್ಸುತ್ತೆ? ಆಕ್ಚುಲಿ ಕಮೆಂಟ್ ಮಾಡೋರು ಪಾಸಿಟಿವ್ ಅವ್ರು ನೆಗೆಟಿವ್ ಮಾಡ್ತಾನೆ ಇರ್ತಾರೆ. ಅದ್ರ ಬಗ್ಗೆ ನಾನು ಸೋಷಿಯಲ್ ಮೀಡಿಯಾ ಅಂತ ಹೇಳ್ತಾ ಬಂದಾಗ ನಿಜವಾಗ್ಲೂ ಹೇಳ್ತೀನಿ, ಅದನ್ನ ಇಲ್ಲಿ ಲೆಕ್ಕಕ್ಕೆ ತಗೊಳ್ಳಲ್ಲ. ಸೊ ಅದು ಬಟ್ಟೆ ಅಂತ ಹೇಳೋದು, ಕಾಸ್ಟ್ಯೂಮ್ ಅಂತ ಹೇಳೋದು, ಅದು ಅವ್ರವ್ರ ಇಷ್ಟ, ಅವ್ರವ್ರ ಕಂಫರ್ಟಬಲ್, ಅವ್ರಿಗೆ ಏನ್ ಇಷ್ಟನೋ ಅದನ್ನ ಹಾಕೋತಾರೆ. ಸೊ ಆತರ ನೋಡಿದ್ರೆ ನೀವು ತುಂಬಾ ವರ್ಷದ ಹಿಂದೆ ಹೋದ್ರೆ ಏನು ಅಂದ್ರೆ ಅವಾಗ ಸಾರಿ ಬ್ಲೌಸ್ಗಳು ಇರ್ಲಿಲ್ಲ, ಅದ್ ಹಾಗೇನೆ ಟೈ ಮಾಡ್ಕೊಂಡಿರೋರು. ಸೊ ಅವಾಗ ಇನ್ನೂನು ಎಕ್ಸ್ಪೋಸ್ ಆಗ್ತಿತ್ತು. ಹಾಗಂತ ಹೇಳ್ಕೊಂಡು ಅದು ಸಂಸ್ಕೃತಿ ಅಲ್ಲ ಅಂತ ಹೇಳಕ್ ಆಗುತ್ತಾ? ಏನು ಅಂತ ಹೇಳಿದ್ರೆ ಬಟ್ಟೆ ವಿಷಯದ ಬಗ್ಗೆ ಮಾತಾಡ್ತಾರೆ. ಆಮೇಲೆ ಬೋಲ್ಡ್ ಆಗಿದ್ದಾರೆ ಹುಡುಗಿರು ಅಂತ ಹೇಳ್ತಾರೆ. ಸೊ ಹುಡುಗಿರ್ ಬೋಲ್ಡ್ ಆಗಿರೋದ್ರಿಂದನೇ ಇವತ್ತು ಒಂದು ಫ್ಯಾಮಿಲಿ ನಡೆಸ್ಕೊಂಡು ಹೋಗ್ತಾ ಇದಾರೆ. ಎಷ್ಟೋ ಫ್ಯಾಮಿಲಿಯಲ್ಲಿ ಇವತ್ತು ಹುಡುಗಿರ್ ಫ್ಯಾಮಿಲಿ ನಡೆಸ್ಕೊಂಡು ಹೋಗ್ತಾ ಇದಾರೆ. ಗಂಡ ಮಕ್ಕಳನ್ನಾಗಿರ್ಬೋದು, ಅತ್ತೆ ಮಾವಂದಿರಾಗಿರ್ಬೋದು, ಒಂದು ಸಾಕ್ತಾ ಇದಾರೆ ಅಥವಾ ಇದ್ ಮಾಡ್ತಾ ಇದಾರೆ ಅಂತ ಹೊರಗಡೆ ಅಷ್ಟೇ ಬೋಲ್ಡ್ ಅಲ್ಲ, ಮನೆ ಒಳಗಡೆನೂ ಬೋಲ್ಡ್ ಆಗಿ ಒಂದ್ ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. ಆಮೇಲೆ ಪ್ರೊಫೆಷನಲ್ ಬೇರೆ, ಪರ್ಸನಲ್ ಬೇರೆ. ಕೆಲವೊಬ್ರು ಇವಾಗ ನಾವ್ ಆರ್ಟಿಸ್ಟ್ ಗಳೇ ಆಗಿರ್ಬೋದು, ನಾವ್ ಏನು ಎನಿ ಟೈಮ್ ಸೀರೆ ಉಟ್ಕೊಂಡಿರಕ್ಕಾಗತ್ತಾ ಅಥವಾ ಚೂಡಿದಾರ ಹಾಕೊಂಡಿರಕ್ಕಾಗತ್ತಾ? ಆ ಕ್ಯಾರೆಕ್ಟರ್ಗೆ ಅಥವಾ ಆ ಪ್ಲೇಸಿಗೆ ತಕ್ಕ ಹಾಗೇನೆ ನಾವು ಕಾಸ್ಟ್ಯೂಮ್ ಹಾಕ್ತಿವಿ. ಹಾಗಂತ ಹೇಳ್ಕೊಂಡು ಈ ಕಾಸ್ಟ್ಯೂಮ್ ಅಂತ ಹೇಳೋ ಒಂದ್ ವಿಷಯದಲ್ಲಿ ವಲ್ಗರ್ ಆಗಿ ಏನೇನೋ ಕಾಮೆಂಟ್ ಮಾಡೋದು ತುಂಬಾ ತಪ್ಪು ಅಂತ ಅನ್ಸುತ್ತೆ. ಸೊ ಆಮೇಲೆ ತುಂಬಾ ಜನ ಹೇಳ್ತಾರೆ ಕಾಸ್ಟ್ಯೂಮ್ ಹಾಕ್ತಾ ಇರೋದ್ರಿಂದನೇ, ಹುಡುಗಿರು ಈ ತರ ಕಾಸ್ಟ್ಯೂಮ್ ಹಾಕ್ತಾ ಇರೋದ್ರಿಂದನೇ ಹೊರಗಡೆ ರೇಪ್ಗಳಾಗಿರ್ಬೋದು ಅದು ಇದು ಅಂತ ನಡೀತಾ ಇದೆ ಅಂತ ಹೇಳ್ತಾರೆ. ಯಾಕೆ ಮಕ್ಕಳೇನ್ ಕಾಸ್ಟ್ಯೂಮ್ ಹಾಕ್ತಾರೆ? ಎಷ್ಟೋ ಜನ ಮಕ್ಕಳ ಮೇಲೆ ರೇಪ್ ಆಗಿದೆ, ಅದಕ್ಕೇನ್ ಹೇಳ್ತೀರಾ? ಹಾಗೇನೆ ನಿಮ್ಮ ತಾಯಿ ಅಥವಾ ನಿಮ್ಮ ಅಕ್ಕ ತಂಗಿ ಈ ತರ ಕಾಸ್ಟ್ಯೂಮ್ ಹಾಕಿದ್ರೆ ನಿಮ್ಗೆ ಅವ್ರಿಗೆ ರೇಪ್ ಮಾಡ್ಬೇಕು ಅಂತ ಅನ್ಸುತ್ತಾ? ಅನ್ಸಲ್ಲ ತಾನೆ. ಸೊ ಹುಡುಗಿರು ಅಂತ ಹೇಳಿದಾಗ ಅವ್ರಿಗೆ ಯಾವ್ದೇ ಕಾಸ್ಟ್ಯೂಮ್ ಆಗ್ಲಿ ಅದು ಅವ್ರವ್ರ ಕಂಫರ್ಟಬಲ್. ನೀವು ರೆಸ್ಪೆಕ್ಟ್ ಕೊಡಿ ಫಸ್ಟ್. ಅವ್ರ ಕಾಸ್ಟ್ಯೂಮ್ಗೂ ಅಥವಾ ನಿಮ್ಮ ಮನಸ್ಥಿತಿಗೂ ಯಾಕೆ ನೀವು ಚೇಂಜ್ ಆಗ್ತೀರಾ, ಬದಲಾಗ್ತೀರಾ? ಫಸ್ಟ್ ನಿಮ್ ಮನಸ್ಥಿತಿನ ಚೇಂಜ್ ಮಾಡ್ಕೊಳ್ಳಿ, ಅವಾಗ ಎಲ್ಲದನ್ನು ಸರಿ ಆಗುತ್ತೆ. ಓಕೆ ಮ್ಯಾಮ್, ಒಳ್ಳೇದಾಗ್ಲಿ. ನಿಮ್ಮ ಭವಿಷ್ಯ ಸುಖಮಯವಾಗಿರ್ಲಿ, ಸಕ್ಸಸ್ ಆಗ್ಲಿ. ನಿಮ್ಗೂನು ಏನು ಅಂದ್ರೆ ನಾಲ್ಗೆ ತೊದಲ್ತಾ ಇದೆ ಅಂತ ಅನಿಸ್ತಾ ಇದೆ. ಏನಿಲ್ಲ, ಒಳ್ಳೇದಾಗ್ಲಿ, ಯಶಸ್ಸು ಸಿಗ್ಲಿ. ಥ್ಯಾಂಕ್ ಯು ಸೋ ಮಚ್. ಅಂಡ್ ನಿಮ್ಗೂ ಕೂಡ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಇವತ್ತು ನಿಮ್ ಜೊತೆಗೆ ಮಾತಾಡ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ನೋಡಿದ್ರಲ್ವ ವೀಕ್ಷಕರು, ಇದಾಗಿತ್ತು ಹಳ್ಳಿ ಪವರ್ನ ಪವರ್ ಲೇಡಿ. ಸೊ ಮಹಾಸತಿ ಗೌಡ. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ, ರಿಪಬ್ಲಿಕ್ ಕನ್ನಡ.